ಇವೆ ಭಕ್ತರು. ಯಾಕಂದರೆ ಭಕ್ತರೇ ಬಂದು ನಿಮ್ಗೆ ಗೊತ್ತಿರುತ್ತೆ, ಕಾಲು ಬಂದವನಿದ್ದಾನೆ, ಕಣ್ಣು ಬಂದವನಿದ್ದಾನೆ, ಅವರೇ ಯೂಟ್ಯೂಬ್ ಮಾಡೋದು. ನನ್ನ ಶಿವಣ್ಣ ಗೌತಮಣ್ಣ ಅಂತೇಳಿ ಯೂಟ್ಯೂಬ್ ಮಾಡಿ, ಇಲ್ಲಿ ಫೇಸ್ಬುಕ್ ಮಾಡಿ ನಿಮ್ಗೆಲ್ಲ ಬರ್ಲಿಕ್ಕೆ ಮುಖ್ಯ ಕಾರಣ ಅಂತಕ್ಕಂದ್ರೆ ಸಾವಿರಾರು ಜನ ಇದ್ದಾರೆ, 100 ಜನ ಇದ್ದಾರೆ. ಅವ್ರ ಹೆಸರು ಒಬ್ಬನೇ ಹೇಳೋಕ್ಕಾಗಲ್ಲ. ಉದಾಹರಣೆ ಹೇಮಂತ್ ಮೋಹಿತ್ ಅಂತ ರೂಪ ರಾಜೇಶ್ ಅಂತ ಇದರೆಲ್ಲ ಮಾಡ್ತಿದ್ದಾರೆ, ಮತ್ತು ಒಬ್ಬೊಬ್ಬರು ಮಾಡ್ತಾನೆ ಇರ್ತಾರೆ. ಸಾಧ್ಯವಾದರೆ ಶ್ರೀ ಕ್ಷೇತ್ರ ದುರ್ಗಾಸ್ತನ ಪೇಜ್ನ ಶೇರ್ ಮಾಡಿ. ಯಾಕೆ ಗೊತ್ತಾ, ಯಾರಿಗೆ ಬರ್ಲಿಕ್ಕೆ ಗೊತ್ತಿಲ್ಲ, ಯಾರಿಗೆ ಬರ್ಲಿಕ್ಕೆ ಗೊತ್ತಾಗಿಲ್ಲ, ಒಂದು ವೇಳೆ ಯಾರಿಗೆ ಬರ್ಲಿಕ್ಕೆ ಇಲ್ಲಿಗೆ ಬರೋಕ್ಕೆ ದಾರಿನೇ ಗೊತ್ತಿರುವಂತಕ್ಕಂಥ ಸಾವಿರ ಜನ ಇದ್ದಾರೆ ಅಲ್ವಾ. ಎಷ್ಟೋ ಕೋಟಿ ಜನ ಉಪವಾಸ ಮಲಗಿದ್ದಾರೆ. ಅವ್ರಿಗೆ ಶೇರ್ ಮಾಡಿ. ಯಾವ ದೇವರು 9 ಸರಿ ಬಾ, 100 ಸರಿ ಬಾ, 1000 ಸರಿ ಬಾ ಅಂತಿರಲ್ಲ. ಯಾವ ದೇವರು ಒಡವ್ಯಾಕೆ ಬಂದಲ್ಲ, ಯಾವ ದೇವರು ಮರಿ ಕಡಿನಲ್ಲ. ಗೊತ್ತಾಗ್ತದ? ಶುದ್ಧ ಭಕ್ತಿಯಿಂದ ಬೆಳಿಗ್ಗೆ ಎದ್ದು ನಿಮ್ಮ ಮನೆ ಗಡಿಯಾರಿಗೂ ಟಿವಿ ಹಂಗಿರ್ತಾರೆ, ನಿಮ್ಮ ಫೋಟೋ ಇಕ್ಕಿ ಬೆಳಿಗ್ಗೆ ಎದ್ದು ಅವಳು ಮುಟ್ಟಿ ಫಸ್ಟ್ ನಿಮ್ಮ ತನುಮನ ಕಂಡ ಮನೆ ಬಗ್ಗೆ ನೋಡೋದು ಬಿಡಿ. ಆ ಮನೆಯೊಳಗೆ ನಿಮ್ಮ ಅಪ್ಪ ಅಮ್ಮ ಸಾಕೊಳ್ಳಿ, ನಿಮ್ಮ ಮಕ್ಕಳು ಒಳ್ಳೆ ವಿದ್ಯೆ ಕಲಿಸಿ ಆಯ್ತಾ. ಭೂಮಿ ಮೇಲೆ ನೀವು 3 ವಿದ್ಯೆ ಕಲಿಬೇಕು. 3 ವಿದ್ಯೆ, 3 ಡಿಗ್ರಿ ಮಾಡ್ಕೊಳ್ಳಿ. 1 ಡಿಗ್ರಿ ತಾಯಿ ತಂದಿಗೆ ಅನ್ನ ಹಾಕಿ, 2ನೇ ಡಿಗ್ರಿ ಕಂಡರ ಬಗ್ಗೆ ಮಾತಾಡ್ಬೇಡಿ, ಕಂಡರ ಮನೆ ಬಗ್ಗೆ ನೋಡೋಕೆ ಹೋಗ್ಬೇಡಿ ಆಯ್ತಾ. 3ನೇ ಡಿಗ್ರಿ ಹೆಂಗೆ ಗೊತ್ತಾ, ಆಸ್ತಿ ದಿವಸ ಕಾಚಾಚಿ ಸಾಧ್ಯವಾದ 4 ಸಹಾಯ ಮಾಡಿ. ಆಗ ಜೀವನದ ಮುಂದೆ ಅದಕ್ಕೆ ಸಾಕ್ಷಿ ನಾವೆಲ್ಲ ಅಣ್ತಮ್ಮಗಳು. ಈ ಮಾವಿನ ತಪ್ಪು ನಮ್ದಲ್ಲ, ರೋಡು ನಮ್ದಲ್ಲ. ಗೊತ್ತಾಯ್ತಾ? ಕೆಲಸ ಮಾಡ್ತಾನೆ ಇರ್ತೀವಿ. ನೀವು ಬಂದರಲ್ಲ ಲೇಟ್ ಆಗುತ್ತಾ ಅನ್ಬೇಡಿ, ಇದೇ ಫಸ್ಟ್ ಅನ್ಬೇಡಿ. ನಾವು ಯಾರು ಬೈತೀವಿ ಗೊತ್ತಿದೆ, ಫಸ್ಟು ನಮ್ಗೇನು ಗೊತ್ತಿಲ್ಲ, ಹುಷಾರಾಗುತ್ತೆ ಅಂದ್ರೆ ಮಾತ್ರ ಬೈಯೋದು ನಾವು. 10 ಸರಿ ಬನ್ನಿ, ದೇವ್ರೇನು ಬರಬೇಡಿ ಅನ್ನಲ್ಲ. ಬಂದು ಏನು ಕೆಲಸ ಮಾಡ್ತೀರಿ ಇಲ್ಲಿ? ಕಸ ಹೊಡಿತಾರೆ ಇರಲ್ಲ, ನೋಡಿರ್ತಾರೆ, ಕಣ್ಣಿಲ್ಲದೆ ಇದ್ದಾರೆ, ಕಾಲಿಲ್ಲದೆ ಇದ್ದಾರೆ ಅಂತಾರಲ್ಲ. ಎಲ್ಲ ಜಾತಿ, ನಿಮ್ಮೂರ ಜಾತಿಯಾಗಿ ಗುದ್ದಾಡ್ತೀರಿ, ಪಕ್ಷ ಗುದ್ದಾಡ್ತೀರಿ. ಏನು ಮಾಡ್ತೀರಿ ಗೊತ್ತಾ? ನಿಮ್ಮೂರ ಸ್ಕೂಲ್ ಇಲ್ವ, ಊರು ಒಗ್ಗಟ್ಟಾಗಿ, ನಿಮ್ಮೂರು ನೀರು ಬತ್ತಿ ಊರು ಒಗ್ಗಟ್ಟಾಗಿ ಅಲ್ವಾ, ಜಾತಿಯಾದ ಒಗ್ಗಟ್ಟಾಗಿ ಏನು ಮಾಡ್ತೀರಾ? ಊರು ಒಗ್ಗಟ್ಟಾಗಿ ದಯ ಮಾಡ್ತಾ ಹೋಗಿ. ಅಥವಾ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ದುರ್ಗಾಸ್ಥಳ ಅಂತ ಯಾರು ನಿಮಗೆ ಹೆಸರು ಹಾಕೊಂಡು ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಅಥವಾ ಯಾವ್ದಾರು ನಿಮಗೆ ದುಡ್ಡು ಹಾಕಿ ಅಂತ ಕೇಳಿದರೆ, ಒಂದು ವೇಳೆ ಚೀಟಿ ಹಾಕಿ ಅಂತಂದರೆ ಯಾರಿಗೂ ಒಂದು ದುಡ್ಡು ಕೊಟ್ಕೊಡ್ದು. ಗೊತ್ತಾಯ್ತಾ? ಇಲ್ಲಿ ಮುಖ್ಯಸ್ಥ ನಾನೇ ಮುಖ್ಯಸ್ಥ, ನನಗೆ ದೇವ್ರು ಸಿಕ್ಕಿದೆ. ನನ್ನೇ ನೀವು ಗುರುಗಳು ಅಂತ ಕರೆಯೋದು. ನಾನು ಗುರುಗಳಾಗಿಲ್ಲ. ನಿತ್ಯ ತಾಯರಿಬ್ಬರು ಸೇವೆ ಮಾಡಿ, ಅಪ್ಪವನ್ನು ಸೇವೆ ಮಾಡ್ಕೊಂಡು, ಆ ತಾಯರಿಬ್ಬರು ಪಾದ ಸೇವೆ ಮಾಡ್ಕೊಂಡು 2 ಹೊತ್ತು ನೀರು ಕೊಡೋಣ, 2 ಹೊತ್ತು ಅನ್ನೋದಕ್ಕೆ ಆರಾಮಾಗಿದ್ದೀನಿ ನಾನು. ಯಾವುದೇ ಕಾಯಿಲೆದಾಗಿ ಒಡವ್ಯಾಕಣ ಶ್ರೀಮಂತ ಅಲ್ಲ, ಒಡಕನ್ ಶ್ರೀಮಂತ, ಆರೋಗ್ಯಗಿರಿ ಶ್ರೀಮಂತ, ದೊಡ್ಡಕಾರ ಬರೋ ಶ್ರೀಮಂತ ಅಲ್ಲ. ಕಾರಲ್ಲಿ ಮೂಲೆ ಮಲ್ಕೋಬೇಡಿ, ಡ್ರೈವ್ ಮಾಡ್ಕೊಂಡು ಬನ್ನಿ, ಅವನು ಶ್ರೀಮಂತ. ದೊಡ್ಡ ಮನೆ ಕಟ್ಟ ಶ್ರೀಮಂತ ಅಲ್ಲ, ಯಾವ್ದಾರ ಮೂಲೆ ಅಪ್ಪ ಅಮ್ಮ ಇರಬೇಕು, ಅವನು ಶ್ರೀಮಂತ. ಅರ್ಥಾಗ್ತದ? ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಯಾರ ಬಂದು 1 ರೂಪಾಯಿ ಚೇದೋದೆ ಮಾಡಿ ದುರ್ಗಾಸ್ಥಳ ಅಂತ ಹೇಳಿ ಕೇಳಿದರೆ 1 ರೂಪಾಯಿ ದುಡ್ಡು ಯಾರಿಗೂ ಕೊಡಂಗಿಲ್ಲ. ನಾನೇ ಬಂದರೂ ಕೊಡಂಗಿಲ್ಲ, ಯಾವುದೋ ಟೋಲ ಫ್ರೀ ಬಿಡಂಗಿಲ್ಲ. ನೋಡಿಕ್ಕೆ ನಾನೇ 8 ಕಾರ ಬರ್ತೀನಿ, ನಾನೇ ಕಾರ ಬರ್ತೀನಿ, ನಾವೇ ಡ್ರೈವರು. ಯಾರು ಬಂದು ಮನೆ ಬಾಗಿಲು ದುರ್ಗಾಸ್ಥಳ ಅಂತ ಹೇಳಿ ನಿಮ್ಗೆ ಏನಾರ ದುಡ್ಡು ಕೊಡಿ ಅಂತ ಹೇಳಿ ನಿಮ್ಗೆ ಏನಾರ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ದಯವಿಟ್ಟು ನಮಗೆ ತಿಳಿಸ್ತಕ್ಕಂಥದ್ದು ಆಯ್ತಾ. ಇನ್ನೊಂದು ಸಣ್ಣ ವಿಷಯ, ನಿಮ್ಮ ಅಕ್ಕಪಕ್ಕ ಅಂದಾಶ್ರಮ ಇದ್ರೆ, ವೃದ್ಧಾಶ್ರಮ ಇದ್ರೆ ನಮಗೆ ನಂಬರ್ ಕೊಟ್ಟರೆ ಆಯ್ತದಾ. ಇನ್ನು ಬರ್ತಡೇ ಕೇಕ್ ಕಟ್ ಮಾಡ್ತೀರಾ, ಪಾರ್ಟಿ ಮಾಡ್ತೀರಾ, ಪಕ್ಕವನ್ನೇ ಬಾಟ್ಲಿ ಇಡ್ತೀರಾ, ಎಲ್ಲಿ ಪೇಷಂಟ್ ಮಲಗಿರ್ತಾರೆ, ಯಾವ ಮನೆ ಬಾಂತಿ ಮಲಗಿರ್ತಾರೆ, ಯಾವ ಮನೆಗೆ ವಯಸ್ಸಾಗಿ ಮಲಗಿರ್ತಾರೆ, ಫಸ್ಟ್ ಯೋಚನೆ ಮಾಡಿ. ನಾವು ಪಟಾಕಿ ಹೊಡಕ್ಕೆ ಮುಂಚೆ, ನಾವು ರೋಡ್ ಜಾಮ್ ಮಾಡೋಕ್ಕೆ ಮುಂಚೆ, ನಾವು ಕೂಗಾಡೋಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡೋಣ ಆಯ್ತಾ. ನಿಮಗೆ ಗೌರವ ಬೇರೆ, ಗಣಪತಿ ಹಬ್ಬ ಬೇರೆ ಬರ್ತಾ ಇದೆ, ಯಾವಾಗ ಪಟಾಕಿ ಹೊಡಿಬಿಟ್ಟು ಗೌರವ ಕೂಗಾಡ್ಬಿಡಿ. ಅದ್ರ ಬದಲು ನಿಮ್ಮ ಅಕ್ಕಪಕ್ಕ ನಿಮ್ಮ ಊರಲ್ಲಿ ಯಾರು ಬಡವರಿದ್ದಾರೆ ಯಾರು ಸೀಟ್ ಕೊಡಿಸಿ. ಬರಡೆ ಹೊಡಿತೀವಿ, ಊಟ ವ್ಯವಸ್ಥೆ ಮಾಡಿಸ್ತಾರೆ ಹಂಗೆ ಆಯ್ತಾ. ನಿಮ್ಮ ಅಕ್ಕಪಕ್ಕ ಅಂದಾಶ್ರಮ ಊಟ ನಾಲ್ಕು ಬಟ್ಟೆ ಕೊಟ್ಬಿಡಿ, ಆಗಲ್ವಾ? ಒಳ್ಳೆ ಕೆಲಸ ಮಾಡೋಣ. ಇನ್ನೊಂದ್ಸರಿ ಹೇಳ್ತೀನಿ, ಇಲ್ಲಿ ನಮ್ಮ ದೇಶದಲ್ಲಿ ಯಾರು ಗುರುಗಳು ಸ್ವಾಮಿಯರು ಅಂತಿಲ್ಲ. ನಾವು ಯಾವತ್ತು ಸ್ವಾಮಿಯರಾಗೇ ಇಲ್ಲ, ನಾವು ಸೇವಕರಾಗಿ. ಯಾರಿಗೆ ಗೊತ್ತಾ ಆ ತಾಯರಿಗೆ ಎಂಥ ಪುಣ್ಯವಂತರು. 5 ಅಡಿಗೆ ನೀರು, 8 ಅಡಿ ವಿಗ್ರಹಮೂರ್ತಿಗಳ ಮಕ್ಕಳು ಸೊಳ್ಳೆ ಕಡಿಯಲ್ಲ, ತತ್ತ ನಾಯಿ ನೆಕ್ಕಲ್ಲ, ಕಳ್ತನ ಮಾಡಲ್ಲ, ಸುಳ್ಳು ಹೇಳಂಗಿಲ್ಲ, ನಾವು ಮೋಸ ಮಾಡಲ್ಲ, ಚೀಟಿ ಇಸ್ಕೊಳಲ್ಲ ನಿಂತವ. ನಿಮಗೇನು ಬರ್ರಿನಲ್ಲ ಅಲ್ವಣ, ಹೋಗ್ರಿನಲ್ಲ, ನಿಮ್ಮನ್ನು ಏನು ಕೇಳಲ್ಲ ನಾವು. ನೀವು ಎಲ್ಲಿಂದ ಬಂದಿರ ಅಂತ ನಾವು ಕೇಳಲ್ಲ. ಸಂತೋಷ ಹೆಂಗೆ ಗೊತ್ತಾ, ದೂರಿಂದ ಬಂದಿರ್ತೀರಿ, ನೀವೆಲ್ಲ ಅಂದಾತರು ನೋಡಿ. ಒಂದೊಂದು ಬಟ್ಟೆ ನೋಡಿ, ಇಬ್ಬರು ಯಾರು ನಮ್ಮ ಅಕ್ಕ ನಿಮ್ಗೆ ಬಟ್ಟೆ ಕೊಟ್ಟೋದು 2 ಶರ್ಟ್. ಹಂಗೆ ನೀವು ಕೂಡ ಬಟ್ಟೆ ನಾವು ಹಾಕೋದು, ನೀವು ಕೂಡ ನಾವು ತಿಂತಾರೋದು. ನೀವಿದ್ರೆ ನಾವು ಅಲ್ವಾ, ನೀವಿದ್ರೆ ದೇವರು. ನೀವು ಆ ಥರ ಬರಬೇಕು. ಹೆಂಗೆ ಗೊತ್ತಾ, ಬಂದರಲ್ಲ ಲೇಟ್ ಆಗುತ್ತಾ ಅಂದರೆ 1 ಗಂಟೆ 1 ಹೆಂಡತಿ ಡೈವರ್ಸ್ ಕೊಡ್ತೀರಿ, ಒಂದು ಮಗು ಅಳುತ್ತೆ ಅಂತೀರಿ. ನಾವು 1000 ಜನ ಸಾಕೋದು ಸುಲಭ ಅಲ್ಲ. 10 ಗಂಟೆ ಆಗುತ್ತೆ, ನಾವು ನಿಮ್ಮೆಲ್ಲ ಕಳಿಸಿ ಹೋಗೋಕ್ಕೆ 10 ಗಂಟೆ ಯಂತ್ರ ಕಟ್ಟಿ ತೊಳಬಾಗ 10 ಗಂಟೆ ಸ್ನಾನ ಮಾಡೋಕೆ, ಮತ್ತೆ ಮಕ್ಕಳು ಮಲಗಿರ್ತಾರೆ 12 ಗಂಟೆ ಮಲಗೋದು 4 ಇದಂತೀವಿ ನಾವು. ಎದ್ದು ಯೋಗ ಮಾಡ್ತೀವಿ ಅಲ್ಲ. ನೀವೆಲ್ಲ ದೂರಿಂದ ಬಂದಿರಿ ಅಂತೀರ, ಏನು ಗೊತ್ತಿಲ್ಲ, ಲೇಟ್ ಆಗುತ್ತಾ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಈಗ ನೋಡಿ, ಮೊನ್ನೆ ಹೇಳ್ತಾ ಇದ್ದಿಲ್ಲ, ಈಗ ಬಾಯಿ ಒಳಗೆ ಮಕ್ಕಳಾಡ್ತವೆ, ಅಮ್ಮ ಅಲ್ಲಿದ್ದಾಳೆ ಪೂರ್ಣಮೀಸ, ಏನಮ್ಮ ಮಕ್ಕಳಿಗೆ ಬಂದರೆ ನಮಗೆ ಅಂತಾಳೆ, ಎಲ್ಲಿ ಸತ್ತಯ್ಯವ ಅಂತಾಳೆ. ಸಿಂಪಲ್. ಏನಂದ್ರೆ ಕಂಪ್ಲೇಂಟ್ ಕೊಡ್ತಾಳೆ ನಮ್ಮ ಮೇಲೆ, ಏನಂತ ನಮ್ಮ ಬೈದು ಬಿಟ್ರು ಅಂತ. ನಾವು ನಿಮ್ಮ ಮಕ್ಕಳನ್ನ ಆಡಿಸ್ಬೇಕು ನೋಡಿ, ನಮ್ಗೆ ಆಚಾರ ಹಂಗಿತ್ತು ಅಂತ ಎಲ್ಲ ಜಾರಿ ಹಾಕ್ಬಿಟ್ಟಿದ್ದೀವಿ, ಎಲ್ಲ ಇದಾಕ್ಬಿಟ್ಟಿದ್ದೀವಿ ಆಯ್ತಾ. ದಯವಿಟ್ಟು ದೂರಿಂದ ಬಂದಿರ್ತೀರಿ, ನಿಧಾನಕ್ಕೆ ಹೋಗಿ, ನಿಮ್ಮ ವಾಹನಗಳು ನಿಧಾನ ಕೊಡಿಸಿ, ನಿಮ್ಮ ಡ್ರೈವರ್ಗಳಿಗೆ ನಿಧಾನ ಕೊಡಿಸಿ ಅಂತ ನೀವು ನಿಧಾನಕ್ಕೆ ಹೋಗಿ. ಯಾಕೆಂದರೆ ಯಾವುದೇ ಮನುಷ್ಯ, ಯಾವುದೇ ಪ್ರಾಣಿ ಒಂದು ಸರಿ ಅಂಗವಿಕಲ ಆದರೆ ಮತ್ತೆ ಒಂದು ಜೀವನದಲ್ಲಿ ನೋಡಿರ್ತಿದ್ದಲ್ಲ. ನಾವು ಸಾಕಷ್ಟು ನೋಡ್ತೀವಿ, ಇಲ್ಲಿ ತುಂಬ ಜನ ನೋಡ್ತೀವಿ. ಎಷ್ಟು ಜನ ಮಕ್ಕಳೇ ಇಲ್ಲ, ಬೇಡ್ಕೊಳ್ರಿ. ನನಗೂ ಮಕ್ಕಳಿಲ್ಲ, ನಂಗೆ 5 ವರ್ಷಕ್ಕೆ ಒಬ್ಬ ಮಗ, 10 ವರ್ಷಕ್ಕೆ ಒಬ್ಬ ಮಗ. ನಾವು ಒಂದೇ ಒಂದು 100 ರೂಪಾಯಿ ದುಡ್ಡಿಲ್ಲ, ಡಾಕ್ಟ್ರ್ ಮಗು ನೋಡಿಲ್ಲ, ಮಗು ಸತ್ತೋಗ್ಬಿಟ್ಟು ನನಗೆ. ಇಲ್ಲ 14 ವರ್ಷ ಮಗಳಲ್ಲಿ ನನಗೆ ಸರಿ. ನಮ್ಮ ಅಪ್ಪ ಕರೆಂಟ್ ಹೊಡಿದ್ದು ಯಾರು ಬಂದಿರಲಿಲ್ಲ. ಅದಕ್ಕೆ ನಿಮಗೆಲ್ಲ ನಾವು ಸೇವೆ ಮಾಡೋದು. ಅರ್ಥಕ್ಕುದಾ? ನೀವೇನು ಮಾಡ್ಬೇಕು ಗೊತ್ತಾ, ಫಸ್ಟು ತಾಯಿ ಶರಣಾಗಿ ಅವ್ಳು ನೋಡ್ಕೊಂತಾಳೆ ನಮ್ಮ ಜೀವನ. ನಾವೇನಂತ ಕೇಳ್ತೀವಿ ಹೇಳ್ರ, ರೋಡ ಸಾಯಬಾರ್ದು, ಕಾಯಿಲೆ ಬರಬಾರ್ದು ಅಂತ ಕೇಳೋದು ನಾನು. ಮನೆ ಮಲಗಿದ ಸತ್ತೋಗ್ಬಿಡ್ಬೇಕು, ನೀವೆಲ್ಲ ಅಳ್ಬೇಕು, ಹಂಗೆ ಸಾಯ್ಬೇಕು ಅಂತ ಆಸೆ. ನೀವೆಲ್ಲ ಏನಿಲ್ಲ, ಬಂದರೆ ಲೇಟ್ ಆಗುತ್ತಾ, ದುಡ್ಡು ಯಾರು ಕೇಳಿ ದುಡ್ಡು ಬರ್ಬೇಕು ಅಂತೀರದು. ಏನ್ರೇ ಸತ್ತ ಎಂಥ ಮೆರ್ದನ್ನುವೆ ಏನಕ್ಕ, ಎಂಥ ಮೆರ್ದನ್, ಎಂಥ ಒಡವೆ ಹಾಕೊಂಡನು, ಎಂಥ ಶ್ರೀಮಂತ ಅಂತ ಆರಡೆ ನೋಡಿ ಗುಂಡಿಗೆ ಎತ್ಕೊಂಡ್ರೆ ತುಂಬೋದು ಲೇ ಅಪ್ಪ. ಆರೋಗ್ಯ ಕೇಳ್ರು, ಯಾರು ಆರೋಗ್ಯ ಕೇಳೋದೇ ಇಲ್ಲ. ಆಸ್ತಿ ಬರಬೇಕು, ಗಂಡೊಳಗಳು 8 ಒಳಗಳು ಮಗುಳುತ್ತೆ, ಮಕ್ಕಳಿಲ್ಲ, ಮಗಳು ಬರಲ್ಲ, ಮಗುಡಿತಾನೆ, ಇವೇ ಕೇಳೋದು. ನಾವು ನಮ್ಮ ಅಪ್ಪ ಅಮ್ಮ ನೋಡಲಿ, ನಮ್ಮ ಅಪ್ಪ ಹೆಂಗೆ ಸಾಕ್ಯಾರ ನಮ್ಮನ್ನು. ಎಲ್ಲೇ ಹೋಗಿ ಏನೇ ಮಾಡಿ, ದಯವಿಟ್ಟು ನಿಮ್ಮ ರಿಕ್ವೆಸ್ಟ್ ಇಷ್ಟೇ, ನಿಮ್ಮ ಮಕ್ಕಳನ್ನ ಒಳ್ಳೆ ರೀತಿ ಬೆಳೆಸಿ.
ಅವ್ರಿಗೆ ಕಷ್ಟ ತೋರಿಸಿ, ನಿಮ್ಮ ಅಪ್ಪ ಅಮ್ಮನ ಕಷ್ಟ ತೋರಿಸಿ, ಅವ್ರ ಜೀವನ ಬಂದ್ಬತ್ತು. ನಾವೆಲ್ಲ ಅಣ್ಣ ತಮ್ಮಳು, ನಾನು ಹೇಳೇನು ನನ್ನ ತಮ್ಮ ಮೂರನೇನು ನೋಡಿ ಹೆಂಗಿದ್ವಿ ಅಣ್ಣ ತಮ್ಮಳು, ನಾವು ಅಕ್ಕಂಗೆ ಹೆಂಗಿದ್ವಿ ನೋಡಿ. ನಾವು 6 ಜನ ಮಕ್ಕಳು, ನಮ್ಮ ಅಕ್ಕ ಮಕ್ಕಳು, ತಂಗಿ ಮಕ್ಕಳು, ಇಂಥ ಪುಣ್ಯಾತ್ಮರು ಬಂದು ಸೇವೆ ಮಾಡ್ತಾರೆ. ಒಳಗಡೆ ಆಚಾರರು, ಲಿಂಗಾಯತರು, ಶೆಟ್ಟರು ಎಲ್ಲ ಇದ್ದಾರೆ, ನಾವು ಗೌಡ್ರು. ನೀವು ಊರಾಗ ಗುದ್ದಾಡ ಸಾಯ್ತೀರಿ. ನಮ್ಮೂರಿಗೆ ನಿಮ್ಮೂರು ನೀರೇ ಬರ್ತಾರಲ್ಲ, ಮತ್ತೆ ಊರಾಗ ಗುದ್ದಾಟ ಆರ್ಕೆಸ್ಟ್ರಾ ಮಾಡಿ ಕುಣಿಸ್ತೀರಿ. 50,000 ಲಕ್ಷ ಕೊಟ್ಟು ಒಂದು ಬೋರ್ ಹಾಕ್ಸ್ಕೊಳ್ಳಿ, ಆಗಲ್ವಾ? ಊರ ಬಗ್ಗೆ ಯೋಚನೆ ಮಾಡ್ರು, ದೇಶ ಬಗ್ಗೆ ಯೋಚನೆ ಮಾಡ್ರಪ್ಪ. ಮಳೆ ಬಂದಿದೆಯಾ? ಎಲ್ಲ ಕಡೆ ಮಳೆ ಬಂದು, ಎಲ್ಲೂ ಜೋರ ಮಳೆ ಬಂದಿಲ್ಲ ಕಣ್ರಪ್ಪ. ಹಳ್ಳ ಎಲ್ಲ ಹರಿತಾ ಇದೆ. ಅದು ಬಾವಡಂಗಿರಿ ಮುಳ್ಳಗಿರಿಯಿಂದ ಬರ್ತಾರೆ ದೇವರಂಬೆಟ್ಟ. ಅಂಥ ಪುಣ್ಯದ ಹಳ್ಳ ಅಲ್ಲ. ಆ ನೀರು ಬರಲಿಕ್ಕೆ ನಾವು ಎಷ್ಟು ದೇವ್ರಿಗೆ ಬೇಡ್ಕೊಂಡು ನೀರು ಬರ್ತವೆ ಅಂತಿರಲ್ಲ ಮರ್ಯ. ಅಂಥ ಪುಣ್ಯದ ಹಳ್ಳ 18 ಕಿಲೋಮೀಟರ್ ದೂರ ಬರುತ್ತೆ. ಒಂದು ದೂರ ಕೆಸರು ಬರ್ತಾರೆ. ನಾವು ನೀರು ಕುಡಿದು ಬೆಳೆದೀವಿ. ಅದೇ ನೀರು ಮನೆ ಕಲೆಕ್ಷನ್ ಕೊಟ್ಟಿನಿ ನಾನು. ನೀವೆಲ್ಲ ಏನಪ್ಪ ಪುಣ್ಯದ ಹಳ್ಳ ಅಲ್ಲೇ ನೀರು ಬರ್ತವೆ ಅಂತ. ಅಪ್ಪ ಹಿಂಗೆರೆ ಹಳ್ಳ ಕರ್ನಾಟಕದ 2 ದೊಡ್ಡ ಕೆರೆ, 2ನೇ ದೊಡ್ಡ ಕೆರೆ, 7 ಗುಡಿಸ್ತಕ್ಕ. ಅಂಥ ಪುಣ್ಯದ ಹಳ್ಳಗಳು ತಲೆ ಮೇಲೆ ನೀರು ಹಾಕ್ಕೊಳ್ರಪ್ಪ. ಮಳೆ ಬಂದರೂ ಬೈಕ್ ಅಂತೀರಿ, ಮಳೆದವ್ರು ಬೈಕ್ ಅಂತೀರಿ ಅಲ್ವಾ? ಮೇಕಪ್ ಮಾತ್ರ ಬೇಕು, ಬ್ಯೂಟಿ ಪಾರ್ಲರ್ ಮಾತ್ರ ಬೇಕು, ಕಂಡ ಮೇಲೆ ಸುದ್ದಿ ಮಾತಾಡ್ಬೇಕು. ನಮ್ಮ ಗಂಡು ಮಕ್ಕಳು ಕರ್ಕಟ ಮೇಲೆ ಕೂತ್ಕೊಂಡು 1000 ಜನ ಎಷ್ಟೋ ಮನೆ ಹಾಳು ಮಾಡ್ತೀವಿ. ನಮ್ಮ ಹೆಣ್ಮಕ್ಳು ಕಂಡ ಮೇಲೆ ಸುದ್ದಿ ಮಾತಾಡ್ತೀವಿ. ಎಲ್ಲ ಬಿಡಿ, ಏನೇಳೆ ಎಲ್ಲ ಬಿಡಿ, ನೆಮ್ಮದಿಗಿರಿ. ಮನುಷ್ಯ ಯಾವತ್ತು ಆರೋಗ್ಯರೋನಂದ್ರೆ ಸಾಲ ಮಾಡಬಾರ್ದು, ಕಂಡರ ಬಗ್ಗೆ ಮಾತಾಡ್ಬಾರ್ದು. ನಾವು ಯಾರ ಬಗ್ಗೆ ಮಾತಾಡಲ್ಲ, ಏನಣ್ಣ? ಯಾರು ಸುದ್ದಿ ಹೋಗಲ್ಲ ನಾವು. ಇದೇ ನಮ್ಮ ಮಾಯಿನ ತಪ್ಪು ನಮ್ದಲ್ಲ ಕಣ್ರಿ. ಅಷ್ಟೇ ಜಾಗ ನಮ್ಮದು. ನಮ್ಮ ಕೆಲಸ ಒಂದೇ, ಏನು ಹೇಳ್ರಿ? ಏನಿರ್ಬೋದು? ದೇವ್ರಿಗೆ ಶರಣಾಗಬೇಕು, ಒಳ್ಳೆ ಸಾವು ಕೊಡಬೇಕು. ಆಮೇಲೆ ಎರಡನೇ ಹೆಂಗೆ ಗೊತ್ತಾ? ನಾವು ಎಂಥ ಪುಣ್ಯ ಅಂದ್ರೆ 18 ಜನ ನಾವು ನಮ್ಮ ತಾಯಿ ನಮ್ಮ ಮುಂದಕ್ಕೆ ಕೊಡೋದು ಬೇಡ. ತಾಯಿ ಇವತ್ತಿನವ್ರಿಗೆ ಒಬ್ಬರಿಗೆ ಹಿಂದೆಸಿಂದ ನಮ್ಮ ಕಾಯಿಲೆ ಮಾರಿದ ಕಾಯಿಲೆ ಕೊಟ್ಟಿಲ್ಲ. ಜ್ವರ ನೆಗಡೆ ಕಾಮನ್. ನೀವು ಹಿಂಗಂತ ದೇವ್ರನ್ನ ಕೇಳಿ ಅಲ್ಲಪ್ಪ. ದೇವ್ರನ್ನ ಕೇಳೋದು ಹೆಂಗೆ? ದುಡ್ಡು ಬಂದಿಲ್ಲ ಅಂತೀರಿ, ಮಗ ಹೊಡಿತಾನೆ. ಅವೆಲ್ಲ ಕೇಳಕ್ಕೆ ಬೇಜಾರಾಗುತ್ತೆ. ಮಗ ಹೊಡಿತಾನೆ, ಮಗಳು ಹೊಡಿತಾರೆ, ಇದೆಲ್ಲ ಎಂಥ ಸ್ಟೋರಿಗಳು. ನಮ್ಮ ಸಂಸ್ಕೃತಿ ಎಲ್ಲೋಗ್ತದೆ, ನಮ್ಮ ಸಂಸ್ಕಾರ ಎಲ್ಲೋಗ್ತಾ ಇದೆ. ಹಣೆ ಕುಂಕುಮ ಇಡಂಗಿಲ್ಲ ಅಂತೀರಿ, ಬಳೆ ಹಾಕಣಂಗಿಲ್ಲ ಅಂತೀರಿ, ಜನ ಆಡ್ಕೊಂತಾರೆ ಅಂತೀರಿ. ಯಾರೋ ಆಡ್ಕೊಂತಾರೆ ಅಂತ ಮತ್ತೆ ಜೀವನ ಯಾಕೆ ಮಾಡ್ತೀರಿ ಅಲ್ವಾ? ನಮ್ಮನ್ನು ಆಡ್ಕೊಂಡ್ರೆ ಚೌಡಿ ಪೂಜಾರಿ ನಮ್ಮ ಮುಂಚೆಗೆ ಈಗೆಲ್ಲ ಉಣ್ಣಕ್ಕೋತಾರೆ ಆಯ್ತಾ? ಇನ್ನೊಂದ್ಸರಿ ಹೇಳ್ತೀನಿ, ದುರ್ಗಾ ಸ್ಥಳ ಅಂತ ಯಾರೋ ಬಂದು ನಿಮ್ಮ ಮನೆ ಬಾಕ್ಲಿಗೆ ಯೂಟ್ಯೂಬ್, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಕೊಡಿ ಅಂತ ಕೇಳಿದ್ರೆ 1 ರೂಪಾಯಿ ದುಡ್ಡು ಕೊಡ್ಕೊಡುದು. ಅರ್ಥಾಗ್ತದೆ ನಿಮಗೆ? ಏನೇ ಸೇವೆ ಇಲ್ಲೇ ಬಂದ್ ಮಾಡ್ಬೋದು. ಏನೇ ನಿಮ್ಗೆ ಸೇವೆ ಮಾಡೋ ಆಸೆ ಇದ್ರೆ, ನಿಮ್ಗೆ ಏನು ದೇವಸ್ಥಾನಕ್ಕೆ ಮಾಡೋ ಆಸೆ ಇದ್ರೆ, ನಿಮ್ಮ ಮನೆ ಮಕ್ಕಳು, ನಾನು ಹೇಳ್ತೀನಿ ನೋಡಿ, ಯಾರಿಗೆ ಅಪ್ಪ ಅಮ್ಮ ಇಲ್ಲ, ಯಾರಿಗೆ ಮಕ್ಕಳಿಲ್ಲ, ಯಾರಿಗೆ ಬಾಗಣ ಕೊಡಲ್ಲ, ಯಾರಿಗೆ ಬಾಗಣ ಇದ್ರು ಕೊಡಲ್ಲ ಅಂತಕ್ಕಂಥ ಹೆಣ್ಮಕ್ಳು ಇದ್ದೀರಾ, ಗೌರಿ ಹಬ್ಬ ಬಾಗಣ ಕೊಡ್ತೀನಿ, ನೋಡ್ತೀನಿ, ಬಾಗಣ ಕೊಡ್ತಾ ಇರ್ತೀನಿ ನಾನು. ಮತ್ತು ಯಾರಿಗೆ ಗಂಡು ಮಕ್ಕಳು ಅಷ್ಟೇ, ಮತ್ತು ಹೆಣ್ಮಕ್ಳಿಗೆ ಅಂತಲ್ಲ, ಎರಡು ಒಂದೇ. ಇಲ್ಲಿ ಗಂಡು ಮೇಲೆ ಹೆಣ್ಣು ಮೇಲೆ ಯಾವುದೂ ಇಲ್ಲ. ಗಂಡು ಮಕ್ಕಳು ಅಷ್ಟೇ. ನಿಮ್ಗೆ ಅಪ್ಪ ಅಮ್ಮ ಇಲ್ಲ, ನಮ್ಗೆ ಯಾರು ಮನೆಗಿಲ್ಲ, ನೀವು ಬನ್ನಿ ಸೇವೆ ಮಾಡಿ, ನಮ್ಮ ಕಡೆ ಸಹಾಯ ಮಾಡ್ತೀವಿ. ಆಗ್ಬೋದಾ? ಇಲ್ಲಿ ಸೇವೆ ಮಾಡ್ತಾರಂತ ಬೇರೆ ಬೇರೆ ಊರವರು, ಒಬ್ಬೊಬ್ಬರು ದೂರರು, ಕಸ ಎತ್ತವ್ರು ಬೇರೆ ಬೇರೆ ಊರವರು, ಅವ್ರು ಅರ್ಥ ಮಾಡ್ಕೊಂಡಿರ್ತಾರೆ. ನೀವು ಬನ್ನಿ ಮಾಡಿ. ಅಥವಾ ದುರ್ಗಾ ಸ್ಥಳ ಅಂದರೆ ನಿಮ್ಮ ಮನೆ ಇದ್ದಂಗೆ. ಯಾರು ನಿಮಗೆ ಮೋಸ ಮಾಡಿ ನಿಮಗೆ ಇದ್ದರೆ ನಮಗೆ ತಿಳಿಸ್ಬೇಕು, ಗೊತ್ತಾ? ಯಾಕೆ ಅಂದರೆ ಇಲ್ಲ 16 ಹುಡುಗಿ ರೆಡಿ ಮಾಡಿದ್ದೀನಿ, ನಾನು ನೋಡಿರ್ತೀನಿ. ನೀವು 1 ರೂಪಾಯಿ ನಂತರ ರೆಡಿ ಮಾಡಿದ್ದೀನಿ. ಗುಟ್ಟಳ ಯಾರು 50 ದುಡ್ಡಿಸ ನಾನು ಸ್ವಾಮಿಯವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ಅಂತ, ಅಂತರ ಕೊಡ್ತೀನಿ ಅಂತ. ನೀವು ಯಾಕೆ ನೋಡಾಕ್ತೀರ ಬೇರೆಯವ್ರಿಗೆ ಅಂತ ನಂಗೆ ಬೇಜಾರಪ್ಪ. ಗುರುಗಳು ನೋಡಿದ್ಯಾರ? ಗುರುಗಳು ಅಂತ ನೀವೇನು ನಾನು ಕರಿತೀರಾ? ನಾನೇ ಅಂತ ಕಾಣಿಸ್ತಾ? ನಾನು ಯಾವತ್ತು ಗುರುಗಳಾಗೇ ಇಲ್ಲ. ಯಾವ ಬಟ್ಟೆ ಬೇಕು ಆ ಬಟ್ಟೆ ಹಾಕಿ ಬಂದಿರ್ತೀನಿ. ಡ್ರೈವರ್ ನಾನೇ ಬರ್ತೀನಿ. ಈಗ ಮಾಡಿ ನಾಳೆ ಬೆಳಿಗ್ಗೆ ಬೇಕು ಯಾರು ಹೊಡಿತೀನಿ, ನಂಗೆ ಹೇಳಿದ್ರೆ ನಾಳೆ ಬೆಳಿಗ್ಗೆ 9 ಗಂಟೆ 6 ಗಂಟೆ ಬಿಡ್ತೀನಿ. ಬೆಂಗಳೂರಿಗೆ ಬೇಕು 9 ಗಂಟೆ ಯಾರು ಹೊಡಿಬೋದು. 8 ಕಾಲ ಅದೇ ಅರ್ಥಾಗ್ತದ? ಜನ ಬಗ್ಗೆ ತಲೆ ಕೆಸ್ಕೊಬಿಡಿ, ನೀವು ನಿಮ್ಮ ಬಗ್ಗೆ ತಲೆ ಕೆಸ್ಕೊಳ್ಳಿ. ಅರ್ಥಾಗ್ತದ? ದುಡ್ಡು ಮಾಡ್ತಾರೆ ಅಂತ ಹೇಳ್ತಾರೆ. ಬೇಡ, ಹ್ಯಾಂಡಿಕ್ಯಾಪ್ ಪೇಷಂಟ್ ಮುಡ್ತೀನಿ ನಾನು. ಅಬ್ಸರ್ವ್ ಮಾಡಿದ್ದೀರಾ? ಯಾರು ಮುಟ್ತಾರೆ? ಕ್ಯಾನ್ಸರ್ ಶುಗರ್ ಯಾರು ಮುಟ್ಟಲ್ಲ. ಬರೀ ಅಂಧ ಮಕ್ಕಳಿಗೆ ಸೀರೆ ಕೊಟ್ಟಿದ್ದು ಯಾವನೊಬ್ಬ ಮೆಸೇಜ್ ಮಾಡೋದು ನನಗೆ, ಹೆಂಗಸು ಸೀರೆ ಕೊಡೋ ಹೆಂಗಸು ಮುಟ್ತಾನೆ ಅಂತ. ನೀವು ಜನ ಬಗ್ಗೆ ತಲೆ ಕೆಸ್ಕೊಬೇಡಿ. ಯಾರ ಕೈಯಲ್ಲಿ ನಮಗೆ ಒಳ್ಳೆ ಮಾಡೋಕ್ಕಾಗಲ್ಲ, ಅವನ ಬಗ್ಗೆ ಕೆಟ್ಟ ಮಾತಾಡ್ತಾನೆ. ತಲೆ ಕೆಸಲೇಬಾರ್ದು. ಅದು ಇದಕ್ಕೂ ಮಾತಾಡ್ತಾರೆ. ಮಗಳು ನನಗೆ ಈಗಳು ಇದಕ್ಕೂ ಮಾತಾಡ್ತಾರೆ ಜನ. ನೀವೇನು ಬೇಕಾ ಮಾತಾಡಿ, ನಾವು ತಲೆ ಕೆಸಲ್ಲ. ನಮಗೆ ಅಧಿಕಾರ ಇದೆ ಮಕ್ಕಳು ಮುಟ್ಟಕ್ಕೆ, ತಂಗಿಯರು ಮುಟ್ಟಕ್ಕೆ, ಅಂತ ಮುಟ್ಟಕ್ಕೆ. ಅವ್ರಿಗೆ ಅಧಿಕಾರ ಇರಲ್ಲ. ನಾವು ಕಂಡರ ಬಗ್ಗೆ ಮಾತಾಡೋ ಬದಲು ನಮ್ಮನ ಬಗ್ಗೆ ಯೋಚನೆ ಮಾಡೋಣ ಅಲ್ವಾ? ಕೆಲವು ಜನ ಇದ್ದೇ ಇರ್ತಾರೆ ದೇವಸ್ಥಾನ ಬಗ್ಗೆ ಮಾತಾಡೋದು. ಕೆಲವೊಂದು ಸಂಸ್ಕೃತಿ ಇದ್ದಾರೆ, ಹಿಂದೂ ದೇವಸ್ಥಾನ ಬಗ್ಗೆ ಮಾತಾಡೋದು ಅಂತ ಇರ್ತಾರೆ ಕೆಲವರೆಲ್ಲ. ಅವ್ರಿಗೆಲ್ಲ ಏನ್ ಕೆಲಸ ಗೊತ್ತಾ? ಮನೆಗೆ ಅವ್ರ ಹೆಂಡತಿ ಮಕ್ಕಳು ಅನ್ನ ಹಾಕಿರಲ್ಲ ಅವ್ರಿಗೆ. ನಾವು ಬಗ್ಗೆ ತಲೆ ಕೆಸ ಕೇಳ್ತಾರ? ಇಲ್ಲಿ ಜಾತಿ ಧರ್ಮ ಬೇಡ. ನಂಬರ್ 1 ಪವಾಡ ತೀರ್ಥ. ಇಲ್ಲಿ ನಂಬರ್ 1 ಪವಾಡ ತೀರ್ಥ. 2ನೇ ಪವಾಡ ನಿಮ್ಮ ನಂಬಿಕೆ. ಅಥ್ವಾ 3ನೇ ಪವಾಡ ನಿಮ್ಮ ಮನೆ ಗಡಿಯಾರ, ಟಿವಿ ಹೆಂಗಿರ್ತೀರಿ ಹಂಗೆ ಫೋಟೋ ಇಕ್ಬೇಕು. ದೇವ್ರ ಮನೆಗೆ ಇಕ್ಕಿನಿ, ಒಳಗೆ ಇಕ್ಕಿನಿ, ಸ್ನಾನ ಮಾಡಿದ್ರೆ ಏನು ಅನ್ಕೊಬಿಡಿ, ಬೆಳಿಗ್ಗೆ ಮುಟ್ಟಿ. ಅಥವಾ ಮಕ್ಕಳು ಓದ್ತಿಲ್ಲ ದುರ್ಗಾ ಸ್ಥಳ ಅಂತ ಬರ್ತೀವಿ. 4ನೇದು ಅಂತ್ರ. 3 ದಿನ ಹಾಕೊಳ್ಳಿ, ಏನು ನಾಚಿಕೆ ಆಗಲ್ಲ. ತಿರಾ ಅಂತ ತಿರುಗಿ ಹಾಕಬೇಕು. 3 ದಿನ ಹೆಣ್ಮಕ್ಳು ನಿಮ್ಮ ತಾಳಿ ಕಟ್ ಮಾಡಾಕಲ್ಲ. ನೀವು ಸಣ್ಣ ಕಟ್ಬಿಟ್ಟು ತಾಳಿ ಕಟ್ಕೊಳ್ಳಿ, ಪರವಾಗಿಲ್ಲ. ಅಥವಾ 5ನೇದು ಏನು ಗೊತ್ತಾ? ಸಾಧ್ಯವಾದರೆ ನಿಮ್ಮ ಕಾರ್ಗಳಿಗೆ, ವಾಹನಗಳಿಗೆ, ನಿಮ್ಮ ಜನಕ್ಕೆ ಡಬಲ್ ಸೈಡ್ ಇರುತ್ತೆ ಕಾರ್, ಹಿಂಗಿಡಿ 2 ಕಡೆ ಕಾಣುತ್ತೆ, ಯಾವುದು ಆಕ್ಸಿಡೆಂಟ್ ಆಗಲ್ಲ ಅಂತ. ನೋಡ್ತೀರ ದಾವಣಗೆರೆ ಮನೆ ಹೇಳಿದೆ ಲೈವಲ್ಲಿ 120 ಕಿಲೋಮೀಟರ್ ಸ್ಪೀಡ್ ಹೊಡೆದಂತೆ. ನಾನು ಟಾಪಿಕ್ ಇತ್ತು ದಾರಿ ಕೊಡೇನೆ, ಗ್ಲಾಸ್ ಹೊಡೆದಾಗಿಲ್ಲ, ಅವ್ರು ಏಟಾಗಿಲ್ಲ, ಅವ್ನು ದೇವ್ರ ನಂಬಿಕೆ ಅಂತ ಹೇಳ್ತಾನೆ. ಉದಾಹರಣೆ, ಆಕ್ಸಿಡೆಂಟ್ ಆಗದೆ ಇರಲಿ ಅಂತ. ಕಲ್ಲೇ ಮಣ್ಣೆ ದೇವ್ರು ಅಂತ ಆದಾಗ ರಸ್ತೆ ದೇವ್ರು ಇರ್ಬೋದು, ನಮ್ಗೆ ಗೊತ್ತಿಲ್ಲ, ಯಾವ್ದು ತೊಂದರೆ ಆಗದಿರಲಿ ನಿಮಗೆ ಅಂತ. ಅಥವಾ ಇನ್ನೊಂದು ರಿಕ್ವೆಸ್ಟ್ ನಿಮಗೆ ಮಾಡೋದು ಒಂದೇ, ನಾನು ಸಾಧ್ಯವಾದರೆ ಶೇರ್ ಮಾಡಿ, ಮಾಡ್ಕೊಂಡು ನಿದ್ಗಡ್ಕೊಂಡು ಪೇಷಂಟ್ ಹೊತ್ಕೊಂಡು ಬರಬೇಡಿ. ಪದೇ ಬನ್ನಿ ಅಂತ ಯಾವ್ದು ಹೇಳಲ್ಲ. ನಿಮಗೆ ಇಷ್ಟ ಆದಾಗ ಪ್ರೀತಿಯಾದ ಬಂದು ಆ ತಾಯಿ ನಮ್ಮ ಒಂದು ಪಾದ ಮುಟ್ಟೋಗಿ, ಅದೇ ಪುಣ್ಯ ಬರ್ತದೆ. ಸಾಧ್ಯವಾದ 1 ರೂಪಾಯಿ ಹಾಕಿ, ಸಾಧ್ಯ ಅಕ್ಕಿ ಕೊಡಿಸಿ ಅಲ್ಲಪ್ಪ. ಸೀರೆ ತರ ಬದಲು, ದೇವ್ರ ಸೀರೆ ತರ ಬದಲು ಮಾಮೂಲಿ ಸೀರೆ ತನ್ನಿ, 100 ರೂಪಾಯಿ ತನ್ನಿ, ಪರವಾಗಿಲ್ಲ. ತಾಯಿ ಪಾದಿ ಕೊಡೋಣ, ಬಡಬಗ್ರಿ ಕೊಡೋಣ, ಅಂದ್ರಿ ಕೊಡೋಣ. ಅರ್ಥದ? ಇವತ್ತು ಒಂದೊಂದು ಗುಡ್ ನ್ಯೂಸ್ ಏನಂದ್ರೆ, ನನ್ನ ಇವರು ದತ್ತು ಮಗಳು ಇರಬೇಕು ನನಗೆ ಮಾವ ಅಂತಾಳೆ. ಇರ್ಲಿ, ಇವ್ರದ್ದು ಇವತ್ತು ಬರ್ತಡೆ ಹೆಂಗ್ ಮಾಡ್ತಾರೆ ಅಂದ್ರೆ, ಒಂದೊತ್ತು ಊಟದ ವ್ಯವಸ್ಥೆ ಬೆಸ್ಟ್ ಅಲ್ವಾ ಇದು? ಹೌದಾ? ಕ್ಲಾಸ್ ಹಾಕಿ
ವಿದ್ಯೆ ಎಲ್ಲ ಮಿಸ್ ಮಾಡ್ತೀರಾ ನಮ್ಮ ಕನ್ನಡ ಶುಭಾಶಯಗಳಮ್ಮ. ಎಲ್ಲರೂ ಒಂದು ಕೈ ಮುಗ್ಬಿಟ್ಟು ದೊಡ್ಡ ತುರ್ಚಿ ಕರೀತಾರೆ ವಿದ್ಯಾ ಆ ಕಡೆ ಒಂದ್ಸರಿ ಎಲ್ಲರಿಗೆ ಕೈ ಮುಗ್ಬಿಡ್ಕಂದ ಆಯ್ತಾ. ಎಲ್ಲ ಆಶ್ರಮ ಮಾಡಿ ನೋಡಲ್ಲ ಆಗ ಇದು ಒಳ್ಳೆ ಕೆಲಸ ಅಂತ ನನ್ನ ಭಾವನೆ ಅಲ್ವಾ. ಪಾರ್ಟಿ ಮಾಡಿ ಮಟನ್ ಕಡ್ದು ಚಿಕನ್ ಮಟನ್ ಕಡಿ ಚಿಕನ್ ಕಡಿ ದೇವರಳಿಲ್ಲ. ಯಾಕೆ ಇಲ್ಲಿ ಸ್ಟಾಪ್ ಮಾಡಿದ್ವಿ ಮಟನ್ ಚಿಕನ್ ಅಂತ ಕೇಳ್ತೀರಾ? ಯಾಕೆ ಸ್ಟಾಪ್ ಮಾಡಿದೀವಿ ಅಂದ್ರೆ ಮಟನ್ ಚಿಕನ್ ತಿನ್ಬೋದು ಆದರೆ ಎಣ್ಣೆ ಹೊಡೆಯಂಗಿಲ್ಲ. ಒಬ್ರು ತಿಂತಾರೆ ಇನ್ನು ಬೇಕಾದ್ರೆ ತಿನ್ನಿಂದ ಅನ್ನಂಗಾಗಲ್ಲ. ಎಲ್ಲ ಧರ್ಮರ ಬರ್ತಾರೆ ಎಲ್ಲ ಜಾತಿ ಅದಕ್ಕೋಸ್ಕರ ಮಾಡಿದೀವಿ. ಮಟನ್ ಚಿಕನ್ ಮಾಡ್ಕೊಂಡು ಮರಿ ಕಡೆ ವ್ಯವಸ್ಥೆ ಮಾಡ್ಕೊಂಡು ಆ ಖರ್ಚಲ್ಲಿ ಇಲ್ಲಿ ಹಾಕಿ ನಮಗೆ ಕೊಡಿ ಅಲ್ವಣ. ಅದು ವ್ಯವಸ್ಥೆ ಮಾಡ್ತೀವಿ ಕರೆಕ್ಟಾಗಿ. ಇವರು ಮರಿ ಕಡಿತೀವಿ ವ್ಯವಸ್ಥೆ ಹಿಂಗೆ ಮಾಡ್ತಿದ್ದೀವಿ. ಯಾಕೆ ಅಂದ್ರೆ ಒಬ್ಬ ನೋಡ್ತೀನಿ ಅಲ್ಲಿ ಎಣ್ಣೆ ಹೊಡೆದು ಕಾಲು ಕಟ್ಟೋದ್ರಲ್ಲಿ ಎಣ್ಣೆ ಹೊಡೆಯಂಗಿಲ್ಲ. ಆಟೋದವ್ರು ಕೇಳಿ ಆಟ ಪುಲ್ಟೆ ಆಗ್ಬಿಡ್ತವೆ. ಇಲ್ಲಿ ಏನು ಅತಿಯಾಗಿ ಮಾಡಂಗಿಲ್ಲ. ಇರುತ್ತಾನೆ ಅಲ್ಲ ಇಲ್ಲಿ ದಂಡಮ್ ದರ್ಶನಂ ಕಟ್ಟಿಟ್ಟು ಕೂತಿ ಹುಷಾರಾಗಿರಿ ಆಯ್ತಾ. ದಂಡಮ್ ದರ್ಶನಂ ಕಟ್ಟಿಟ್ಟು ಕೂತಿ ಆಟೋದವ್ರನ್ನ ಕೇಳಿ ಹೇಳ್ತಾರೆ ಎಣ್ಣೆ ಹೊಡೆದು ಏನು ಮಾಡುತ್ತೆ ಆಯ್ತಾ. ನಿಮ್ಗೆ ಗೊತ್ತಿರುತ್ತೆ. ಅದಕ್ಕೆ ಈ ವ್ಯವಸ್ಥೆ ಬೆಸ್ಟು. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಯಾರು ಅನ್ನ ವೇಸ್ಟ್ ಮಾಡಬೇಡಿ. ನೀವು ಅಪ್ಪ ಅಮ್ಮನ ಕಳ್ಕೊಬೇಡಿ. ಅಪ್ಪ ಅಮ್ಮ ಮಾಡಿದ ಆಸ್ತಿ ವೇಸ್ಟ್ ಮಾಡಬೇಡಿ. ಅನ್ನ ವೇಸ್ಟ್ ಮಾಡಬೇಡಿ. ನೀರು ವೇಸ್ಟ್ ಮಾಡಬೇಡಿ. ಕಾಲಹರಣ ಮಾಡಬೇಡಿ. ಕಾರಣ ಅಂದರೆ ಸುಮ್ಮನೆ ಕಂಡ ಬಗ್ಗೆ ಮಾತಾಡ್ಕೊಂಡು ಕಂಡ ಸುದ್ದಿ ಮಾತಾಡ್ಕೊಂಡು ಕಂಡರ ಬಗ್ಗೆ ಏನೋ ಅಂದ್ಕೊಂಡು ಅದನ್ನ ಮಾತಾಡೋಕೆ ಹೋಗ್ಬೇಡಿ ಆಯ್ತಾ. ಆರಾಮಾಗಿ ಇರಬೇಕು ಅಲ್ವಾ. ನಿಮ್ಮದೇ ಹೋಗೋಣ. ಪ್ರಸಾದ ಕೊಡ್ತೀನಿ, ಯಾರು ವೇಸ್ಟ್ ಮಾಡಬೇಡಿ. 2 ಸಲ ಇಸ್ಕೊಳ್ಳಿ ಪರವಾಗಿಲ್ಲ. ಯಾರು ಚೆನ್ನಾಗಿದ್ದಾರೆ ಕೈಗಳು ಚೆನ್ನಾಗಿದ್ದಾರೆ ಅವ್ರು ಏನು ಮಾಡ್ತೀರಾ ಅಲ್ಲಿ ಪೇಪರ್ ಹಾಕ್ಬಿಟ್ಟು ನೀರನ್ನ ಕಮ್ಮಿ ಯೂಸ್ ಮಾಡಿ. ಅಂತ ಜೋರ ಮಳೆ ಬಂದಿಲ್ಲ ಅರ್ಥದ ಬೋರ್ ಇದೆ. ನೀರನ್ನ ಕಮ್ಮಿ ಯೂಸ್ ಮಾಡಿ. ಯಾರು ಹ್ಯಾಂಡಿಕ್ಯಾಪ್ ಇದ್ದೀರಿ ಅವರ ಡಸ್ಟ್ಬಿನ್ ಹಾಕಿ ಏನು ಪರವಾಗಿಲ್ಲ ಅರ್ಥದ. ಅಕ್ಕಪಕ್ಕ ಎಸೆಬೇಡಿ. ಜಗಳ ಆಡ್ತಾರೆ. ನಿಮ್ಗೆ ಗೊತ್ತಿರುತ್ತೆ ನಿತ್ಯ ಜಗಳಗಳು ಗಲಾಟೆಗಳಿಲ್ಲ. ಹಳ್ಳಿ ಕಡೆ ಗೊತ್ತಿರುತ್ತೆ ನಿಮಗೆ. ಜಾತಿ ಕುಲ ಒಯ್ರಿ ಎಲ್ಲ ಅವರೇ ಬೇರೆ ಹಾಕೊಂಡ್ರು. ನಮ್ಮ ಬಂದು ಯಾರು ಉಂಡೋರು ಅವರೇ